ಇನ್ನು ಕಾಂಗ್ರೆಸ್ನವರೇ ಚೆಂಬು ಹಿಡ್ಕೊಂಡು ಹೊರಟಿದ್ದಾರೆ. ಕಾಂಗ್ರೆಸ್ನವರು ಚೆಂಬು ಪ್ರತಿಭಟನೆಗೆ ಈಗ ಈಶ್ವರಪ್ಪ ಲೇವಡಿ. ಕಾಂಗ್ರೆಸ್ನವರೇ ಚೆಂಬು ಹಿಡ್ಕೊಂಡು ಹೊರಟಿದ್ದಾರೆ. ಈಗ ಕಾಂಗ್ರೆಸ್ನ ಚೆಂಬು ಪ್ರತಿಭಟನೆಗೆ ಈಶ್ವರಪ್ಪನವರ ಕೌಂಟರ್ ಇದು. ಚೆಂಬು ಹಿಡ್ಕೊಂಡು ಹೊರಟಿದ್ದಾರೆ. ಅವರಿಗೆ ಗತಿ ಇಲ್ಲ, ಅದಕ್ಕೋಸ್ಕರನೇ ಈ ರೀತಿ ಚೆಂಬು ಹಿಡ್ಕೊಂಡು ಓಡಾಡ್ತಿದ್ದಾರೆ. ಆ ಚೊಂಬೆ ಅವರಿಗೆ ಫೈನಲ್ ಅವರಿಗೆ ಆ ಚೆಂಬು ಸಿಗುತ್ತೆ ಕೈಗೆ, ಜನ ಕೊಡ್ತಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸೊ ಜೂನ್ 4ರಂದು ಕಾಂಗ್ರೆಸ್ನವರ ಕೈಯಲ್ಲಿ ಚೆಂಬಿರುತ್ತೆ, ನೋಡ್ತಾ ಇರಿ. ಕಡೆಯಲ್ಲಿ ಅವರ ಕೈಯಲ್ಲಿ ಉಳಿಯೋದು ಅದೇ ಚೆಂಬು. ಜನ ಆ ಒಂದು ಚೆಂಬನ್ನು ಅವರ ಕೈಗೆ ವಾಪಸ್ ಕೊಡ್ತಾರೆ. ಇದು ಈಶ್ವರಪ್ಪ ಕಾಂಗ್ರೆಸ್ನ ಪ್ರತಿಭಟನೆಗೆ ಆಕ್ರೋಶ ವ್ಯಕ್ತಪಡಿಸಿದಂಥ ರೀತಿ. ಕಾಂಗ್ರೆಸ್ನವರ ಚೆಂಬು ಅವರ ಕೈಲೇ ಉಳಿಯುತ್ತೆ. ಜೂನ್ 4ಕ್ಕೆ ಫಲಿತಾಂಶ ಬರುತ್ತಲ್ಲ, ಆವತ್ತು ನೋಡ್ತಾ ಇರಿ. ಯಾಕಂದರೆ ಅವರಿಗೆ ಗತಿ ಇಲ್ಲ, ಆ ಕಾರಣಕ್ಕೆ ಚೆಂಬು ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅನ್ನೋದು ಈಶ್ವರಪ್ಪನವರ ಮಾತು. ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಿದ್ದಾರೆ, ಜಾಹೀರಾತು ಮೂಲಕವಾಗಿ ಕೈಯಲ್ಲಿ ಚೆಂಬು ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳಿ ಮೋದಿ ಬಗ್ಗೆ. ಮೋದಿಗೆ ಚೆಂಬು ಕೊಟ್ಟಿರೋದಲ್ಲ ಇದು, ಕಾಂಗ್ರೆಸ್ನವರು ಚೆಂಬು ಹಿಡ್ಕೊಂಡು ಹೊಂಟಾರೆ. ಅವ್ರು ಚೆಂಬು ಹಿಡ್ಕೊಂಡು ಹೊಂಟಾರೆ, ಮುಗೀತವ್ರು. ಬೇರೆ ಇನ್ನೇನು ಕಾಂಗ್ರೆಸ್ನವ್ರ ಗತಿ ಇಲ್ಲ. ಆ ಚೆಂಬೆ ಫೈನಲ್ ಅವರಿಗೆ. 7ನೇ ತಾರೀಕು ಚುನಾವಣೆ, ಜೂನ್ 4ನೇ ತಾರೀಕು ಫಲಿತಾಂಶ. ಜೂನ್ 4ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರ ಕೈಯಲ್ಲಿ ಚೆಂಬು ಸಿಗುತ್ತೆ, ಅನುಮಾನ ಬೇಡ. ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಿದ್ದಾರೆ, ಜಾಹೀರಾತು ಮೂಲಕವಾಗಿ ಕೈಯಲ್ಲಿ ಚೆಂಬು ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳಿ ಮೋದಿ ಬಗ್ಗೆ. ಮೋದಿಗೆ ಚೆಂಬು ಕೊಟ್ಟಿರೋದಲ್ಲ ಇದು, ಕಾಂಗ್ರೆಸ್ನವರು ಚೆಂಬು ಹಿಡ್ಕೊಂಡು ಹೊಂಟಾರೆ. ಅವ್ರು ಚೆಂಬು ಹಿಡ್ಕೊಂಡು ಹೊಂಟಾರೆ, ಮುಗೀತವ್ರು. ಬೇರೆ ಇನ್ನೇನು ಕಾಂಗ್ರೆಸ್ನವ್ರ ಗತಿ ಇಲ್ಲ. ಆ ಚೆಂಬೆ ಫೈನಲ್ ಅವರಿಗೆ. 7ನೇ ತಾರೀಕು ಚುನಾವಣೆ, ಜೂನ್ 4ನೇ ತಾರೀಕು ಫಲಿತಾಂಶ. ಜೂನ್ 4ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರ ಕೈಯಲ್ಲಿ ಚೆಂಬು ಸಿಗುತ್ತೆ, ಅನುಮಾನ ಬೇಡ. ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಿದ್ದಾರೆ, ಜಾಹೀರಾತು ಮೂಲಕವಾಗಿ. ಸೊ ಕೆ.ಎಸ್. ಈಶ್ವರಪ್ಪ ಈ ಒಂದು ಚೆಂಬು ಅಭಿಯಾನದ ಬಗ್ಗೆ ಅಥವಾ ಏನು ಜಾಹೀರಾತನ್ನು ಹಾಕಲಾಗ್ತಾ ಇದೆ ಬಿಜೆಪಿಯ ಕಡೆಯಿಂದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರ ಕೈನಲ್ಲಿ ಕೊನೆಯಲ್ಲಿ ಉಳಿಯೋದು ಅದೇ ಚೆಂಬು. ಅವರಿಗೀಗ ಗತಿ ಇಲ್ಲ, ಹಾಗಾಗಿ ಚೆಂಬು ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸೊ ಕಡೆಗೆ ಅದೇನು ಇದೆಲ್ಲ ವರ್ಕೌಟ್ ಆಗಲ್ಲ, ಇಂಥ ಯಾವುದೇ ಪ್ರಚಾರ ಜಾಹೀರಾತು ಮಾಡಿದ್ರು ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ. ಸೊ ಕೊನೆಗೆ ಅವರಿಗೆ ಉಳಿಯೋದು ಅದೇ ಚೆಂಬು. ನೋಡ್ತಾ ಇರಿ, ಜೂನ್ 4ನೇ ತಾರೀಕು ಏನು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತಲ್ಲ, ಆವತ್ತು ನೋಡ್ತಾ ಇರಿ ಅವರ ಕೈಯಲ್ಲಿ ಉಳ್ಕೊಳ್ಳೋದು ಆ ಚೆಂಬು ಮಾತ್ರ. ಅಂದರೆ ಜನನೇ ಅವರಿಗೆ ಆ ಚೆಂಬನ್ನು ನೀಡ್ತಾರೆ ಅನ್ನೋ ಅರ್ಥದಲ್ಲಿ ಕೆ.ಎಸ್. ಈಶ್ವರಪ್ಪ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಭಾಳ ಟ್ರೆಂಡ್ನಲ್ಲಿರುವಂಥ ವಿಚಾರ ಅಂತಂದರೆ ಚೆಂಬು. ಸೊ ಅದು ಈಗ ಸಾಕಷ್ಟು ವಾಗ್ದಾಳಿಗೆ, ಪರ ವಿರೋಧಗಳ ಮಾತಿಗೆ ಈಗ ಕಾರಣ ಆಗ್ತಾ ಇದೆ. ಈಗ ಈಶ್ವರಪ್ಪ ಈ ಬಾರಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರುವಂಥ ಈಶ್ವರಪ್ಪ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಹಿಂದೂಗಳ ರಕ್ಷಣೆಯಲ್ಲಿ ವಿಫಲವಾಗಿದೆ. ರಾಜ್ಯ ಸರ್ಕಾರ ಮುಸ್ಲಿಮರನ್ನ ಮಾತ್ರ ರಕ್ಷಣೆ ಮಾಡ್ತಾ ಇದೆ ಅಂತ ನೇಹಾ ಕೊಲೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಮಾತನ್ನು ಮುಂದುವರಿಸುತ್ತಾ ಇದರ ಬಗ್ಗೆ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಮುಸ್ಲಿಮರ ರಕ್ಷಣೆ ಮಾತ್ರ ಅವರ ಒಂದು ಚಿಂತೆ. ಈಗ ಹೇಗೆ ಅವ್ರನ್ನ ಸೇಫ್ ಮಾಡಬೇಕು ಇಂಥ ಆರೋಪಗಳು ಬಂದಾಗ ಹೇಗೆ ಅನ್ನೋದ್ರ ಬಗ್ಗೆ. ನೇಹಾ ಕೊಲೆ ಮಾಡಿದವನಿಗೆ ಗುಂಡು ಹೊಡಿಬೇಕಾಗಿತ್ತು. ಸಿಎಂ ಗೃಹ ಸಚಿವರು ಹೇಳಿಕೆ ಹಿಂದೂಗಳಿಗೆ ಅಪಮಾನ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಅನುಭವಿಸ್ತಾರೆ, ನೋಡ್ತಾ ಇರಿ. ಸಿಎಂ ಕೊಡುವಂಥ ಸ್ಟೇಟ್ಮೆಂಟ್, ಗೃಹ ಸಚಿವರು ಕೊಡುವಂಥ ಸ್ಟೇಟ್ಮೆಂಟ್, ಇದೆಲ್ಲವೂ ಕೂಡ ಬಹಳ ದುರದೃಷ್ಟಕರ ಅನ್ನೋದು ಹೇಳಿದ್ದಾರೆ. ಇದಕ್ಕೆಲ್ಲ ಅನುಭವಿಸ್ತಾರೆ ಅವರು. ಸುರ್ಜೇವಾಲಾ ಮಗಳನ್ನ ಕೊಲೆ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರಾ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ನಿನ್ನೆ ಸಂತೋಷ್ ಲಾಡಿ ಪ್ರಶ್ನೆ ಮಾಡಿದ್ರು. ಇವತ್ತು ಸುರ್ಜೇವಾಲಾಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣ ಆಗಿರ್ಬೋದು, ನೇಹಾ ಹಿರೇಮಠ್ ಪ್ರಕರಣ ಆಗಿರ್ಬೋದು, ಸಾಕಷ್ಟು ಇದರಲ್ಲೂ ಕೂಡ ರಾಜಕೀಯ ಆಗ್ತಿದೆ ಅಂತ. ನೇಹಾ ಪ್ರಕರಣ ಸರ್, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣ ಆಗಿರ್ಬೋದು, ನೇಹಾ ಹಿರೇಮಠ್ ಪ್ರಕರಣ ಆಗಿರ್ಬೋದು, ಸಾಕಷ್ಟು ಇದರಲ್ಲೂ ಕೂಡ ರಾಜಕೀಯ ಆಗ್ತಿದೆ ಅಂತ. ನೇಹಾ ವಿದ್ಯಾರ್ಥಿನಿ, ಹಿಂದೂ ವಿದ್ಯಾರ್ಥಿನಿ, ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಒಳಗಡೆ ನುಗ್ಗಿ ಕೊಲೆ ಮಾಡ್ತಾನೆ ಅಂತಂದರೆ ರಾಜ್ಯ ಸರ್ಕಾರ ಹಿಂದೂಗಳ ರಕ್ಷಣೆಯಲ್ಲಿ ಸಂಪೂರ್ಣ ವಿಫಲರಾಗಿದೆ. ಮುಸಲ್ಮಾನರನ್ನ ರಕ್ಷಣೆ ಮಾತ್ರ ಮಾಡ್ತಾ ಇದ್ದಾರೆ. ಇಷ್ಟರೊಳಗೇ ಆ ಗೂಂಡ ಯಾರು ನೇಹಾ ಕೊಲೆ ಮಾಡಿದ್ದಾನೆ ಅವನಿಗೆ ಫಾಸಿ ಹಾಕಬೇಕಿತ್ತು, ಇಲ್ಲ ಗುಂಡೋಡು ಸಾಯಿಸಬೇಕಿತ್ತು. ಅದನ್ನು ಬಿಟ್ಟು ಇವರು ಇನ್ನೂ ಕೂಡ ಅದು ಲವ್ ಜಿಹಾದಿ ಅಲ್ಲ, ಅದು ವೈಯಕ್ತಿಕ ದ್ವೇಷ, ಈ ರೀತಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಹೇಳ್ತಾ ಇರೋದು ಇಡೀ ದೇಶದ, ಇಡೀ ರಾಜ್ಯದ ಹಿಂದೂಗಳಿಗೆ ಮಾಡ್ತಾ ಇರೋಂಥ ಅಪಮಾನ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಇದನ್ನು ಅನುಭವಿಸ್ತಾರೆ. ಇಡೀ ಹಿಂದೂ ಸಮಾಜ ಒಂದಾಗತ್ತೆ, ಕಾಂಗ್ರೆಸ್ಸನ್ನು ಸೋಲಿಸ್ತಾರೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತಾರೆ. ಮಾನ್ಯ ಸುರ್ಜೇವಾಲಾ ಹೇಳಿದ್ದಾರೆ, ಕೊಲೆ ಮಾಡಿದವ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡೋಕ್ಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲಾ ಕೇಳ್ತೀನಿ ನಾನು.
ನಿನ್ನ ಮಗಳು ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಕೊಲೆಗಡಕರ ತಾಣ ಆಗಿದೆ ಇವತ್ತು ಬೆಂಗಳೂರು, ಕರ್ನಾಟಕ. ಅದಕ್ಕೋಸ್ಕರ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಕಾಂಗ್ರೆಸ್ಸನ್ನು ಧ್ವಂಸ ಮಾಡ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೇವೆ. ಮಾನ್ಯ ಸುರ್ಜೇವಾಲಾ ಹೇಳಿದ್ದಾರೆ, ಕೊಲೆ ಮಾಡಿದವನು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡೋಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲಾ ಕೇಳ್ತೀನಿ ನಾನು, ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಕೊಲೆಗಡಕರ ತಾಣ ಆಗಿದೆ ಇವತ್ತು ಬೆಂಗಳೂರು, ಕರ್ನಾಟಕ. ಅದಕ್ಕೋಸ್ಕರ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಕಾಂಗ್ರೆಸ್ಸನ್ನು ಧ್ವಂಸ ಮಾಡ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೇವೆ. ಮಾನ್ಯ ಸುರ್ಜೇವಾಲಾ